ನೆಕ್ಸ್ಟ್ ವೀಕ್. ಸರ್, ಜಿಬಿಎ ಚುನಾವಣೆ ನಡೆಸೋದ್ರ ಬಗ್ಗೆ ಚರ್ಚೆ ಆಯ್ತಾ ಸರ್? ಅದರ ಬಗ್ಗೆ ಒಂದು ಸ್ಮಾಲ್ ನಮ್ಮ ಪರಮೇಶ್ವರ್ ನೇತೃತ್ವದಲ್ಲಿ ಯಾವುದು ಜಿಬಿಎ ಚುನಾವಣೆ ಸರ್, ನೀವು ಇನ್ವೆಸ್ಟ್ಮೆಂಟ್ ಇದ್ದೇ ಇದೆ, ಅದಕ್ಕೊಂದು ಹೊಸ ರೂಪ ಬರ್ತಾ ಇದೆ. ಅದಕ್ಕೆ ನಾನೊಂದು ಸ್ಮಾಲ್ ಕೆಲವು ಸಜೆಷನ್ಸ್ ಎಲ್ಲ ಬರ್ತಾ ಇದೆ. ಪರಮೇಶ್ವರ್ ನೇತೃತ್ವದಲ್ಲಿ ಒಂದು 5-6 ಜನದ ಒಂದು ಕಮಿಟಿ ಮಾಡಿದ್ದೀನಿ. ಅವರು ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ರಿಪೋರ್ಟ್ ಕೊಡ್ತಾರೆ. ಎಲ್ಲ ಒಂದ್ ಕಡೆ ನೀವು SIR ನ ಬಹಳ ಸೀರಿಯಸ್ ಆಗಿ ತಗೊಂಡೋಗಿದೆ ಇಲ್ಲ ಸರ್? SIR ಬಗ್ಗೆ ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ ಸರ್? ನೋಡಿಯಪ್ಪ, ನಮ್ಮ ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮತದಾನದ ಹಕ್ಕನ್ನ ಕೊಡಬೇಕು. ಎಲ್ಲಾ ಪಾರ್ಟಿಯವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲಾ ಪಾರ್ಟಿ, ನಾನು ಅದನ್ನೇ ಈಗ ಹೇಳಿದ್ನಲ್ಲ, ಎಲ್ಲರೂ ಕೂಡ ವೋಟನ್ನು ಅವ್ನು ಯಾಕೆ ಕಳ್ಕೋಬೇಕು? ಸೊ ಅವನಿಗೆ ಹಕ್ಕು ಕೊಡಬೇಕಾದ್ರು ಸರ್ಕಾರದ ಡ್ಯೂಟಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ರಾಜ್ಯದ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಶೋಕ್ ಮತ್ತೆ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಅಪೋಸಿಷನ್ ಪಾರ್ಟಿ ಇರೋದು ಆರೋಪ ಮಾಡಕ್ಕೆ, ನಾವಿರೋದು ಜನರ ಸೇವೆ ಮಾಡಕ್ಕೆ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಯಾರದು? ಯಾರು ಕೇಳ್ತಾ ಇದ್ದು? ಅಲ್ಲಪ್ಪ, ನೀನ್ ಎಷ್ಟಿಂದ ಮಾಧ್ಯಮದಲ್ಲಿ ಗೊತ್ತು? ಯಾರಾದ್ರೂ ಕ್ಯಾಬಿನೆಟ್ ಅಲ್ಲಿ ಇದನ್ನ ಎಕ್ಸ್ಪಾನ್ಷನ್ ಬಗ್ಗೆ ಚರ್ಚೆ ಮಾಡ್ತಾರ? ಪಾರ್ಟಿ ತೀರ್ಮಾನ ಮಾಡ್ತೀವಿ. ಈಗ ಮೋದಿ ಸಾಹೇಬರು ಎಕ್ಸ್ಪಾನ್ಷನ್ ಮಾಡೋದನ್ನ ಕ್ಯಾಬಿನೆಟ್ ಅಲ್ಲಿ ಮಾಡ್ತಾರ? ಅವ್ರ ಪಾರ್ಟಿ ಹೈಕಮಾಂಡ್ ಅವ್ರು ಕೂತ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.